ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಫುಲ್ ಜಿಪ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾವುದಕ್ಕೂ ಏನು ತೊಟ್ಟಕ್ ಪೆಟಕ್ ಕಾಣದೇ ಇರೋ, ಏನಂತೀರ ನೀವು, ಒಳ್ಳೆ ಚರಿಷ್ಮಾ ಅವರ ಇರುವಂತಹ ಪ್ರಧಾನಮಂತ್ರಿ ಮಾತಾಡ್ತಾರೆ ಒಳ್ಳೆ ಏನಂತೀರ ನೀವು, ಎದೆಗಾರಿಕೆಯ ಮಾತಾಡ್ತಾರೆ ಅಂತ ಹೇಳ್ತಾ ಅವರನ್ನು ಪ್ರಧಾನಿ ಪಟ್ಟಕ್ಕೆ ನಾವು ತೊಗೊಂಡ್ಬಂದ್ವಿ 2014ರಲ್ಲಿ. ಇವಾಗ ಅದೇ ಮಾತಾಡುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೌನರಾಗ್ಬಿಟ್ಟವ್ರೆ. ಪ್ರಪ್ರಥಮವಾಗಿ ಇವತ್ತಿನ ನಮ್ಮ ದೇಶದಲ್ಲಿ ಈ ಚರ್ಚೆಗೆ ಚೌಕಟ್ಟನ್ನು ಹಾಕೊಂಡ್ಬಿಡೋಣ. ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಮೌನಿ ಬಾಬಾ ಮೋದಿ ಸರ್ಕಾರ ಒಂದು ಪುಕ್ಕ ಸರ್ಕಾರ. ದೇಶ ಅವನತಿ ಕಡೆ ನೂಕುತ್ತಿರುವ ಮೋದಿ. ದೇಶದಲ್ಲಿ ದರಿದ್ರತೆ ಏಳಲು ಕಾರಣ ಮೋದಿ ಕಾಲದ ಭಾರತ ಕೇವಲ ವಿಶ್ವ ಛೇಲ. ದೇಶವನ್ನು 40 ವರ್ಷ ಹಿಂದೆ ತೆಗೆದುಕೊಂಡು ಹೋದ ಮೋದಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ನಮ್ಮ ದೇಶ ಇದರ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ CEO ಸಾಹೇಬರು. ಸರ್, ತಮಗೆ ಸ್ವಾಗತ. ಸರ್, ಇದು ಮೊದಲೇ ಹೇಳ್ತಾ ಇದ್ರು, ಹಮಾರೆ ದೇಶ ಕಾ ಪ್ರಧಾನಿ ಮೌನಿ ಬಾಬಾ ಹೈ, ಮೌನಿ ಬಾಬಾ ಕುಚ್ ನಹಿ ಬೋಲ್ತಾ. ಇವಾಗ ಇವ್ರು ಏನು ಮಾಡ್ತವ್ರೆ? ಇವರು ಮೌನಿ ಬಾಬಾ ಆಗಿದ್ದಾರೆ. ಸೆಕೆಂಡ್ ಮೌನಿ ಬಾಬಾ ಆಫ್ ದಟ್ ಮಿಸ್ಟರ್ ಮನಮೋಹನ್ ಸಿಂಗ್. ಆ ಮನಮೋಹನ್ ಸಿಂಗ್ ಮೌನ ಇದ್ದಿದ್ದಕ್ಕೆ ಸುಳ್ಳು ಆರೋಪಗಳು ಕಾರಣ ಆಗಿತ್ತು. ಇವತ್ತು ಅಂತಾರೆ ಅವರು, ಈ ಸುಳ್ಳು ನೀವು ಮಾಡ್ತಾ ಇರೋ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಣ್ಣಿಗೆ ಕಾಣ್ತಾ ಇದೆ ಹಿಂದೆ ಸರ್. ಯಾಕಂದ್ರೆ 81 ಕೋಟಿ ಜನಕ್ಕೆ 5 ಕಿಲೋ ಅಕ್ಕಿ ಕೊಡ್ತಾರ. ಅಂದ್ರೆ 81 ಕೋಟಿ ಜನ ಎಲ್ಲ ಬಡವರು ಅವರು ಅಲ್ವಾ? ಹೌದು. ಮತ್ತೆ 40 ಕೋಟಿಯಲ್ಲಿ 80 ಕೋಟಿ ಜನ ಬಡವರಾದ್ರೆ ಇವ್ರು ಹೇಳ್ತಾ ಇದ್ದಾರೆ, ಇಲ್ರಿ ನಮ್ಮದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತೇಳಿ ನಾವು 25 ಕೋಟಿ ಜನರ ಬಡತನದ ಮ್ಯಾಲೆ ಇತ್ತಿದ್ದು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರೆ 81 ಕೋಟಿ ಜನಸಂಖ್ಯೆ ಅದ. ಎಲ್ಲಿ ದೀಪಿಸಿದ್ರೆ ಹೆಂಗೆ ಎಬ್ಸಿದ್ರು ಅಂತ ಹೇಳ್ತಾರೆ. ಹೌದು, ಇದಕ್ಕೆಲ್ಲ ಉತ್ತರ ಕೊಡೋ ಸುಳ್ಳು ಅವ್ರು ಇಲ್ಲ ಅಂತ ಅನ್ನುವಂಥದ್ದು. ಮತ್ತೆ ಸರ್, ಹಿಂದೆ ಇಲ್ಲ ನಾನು ಕೆಂಪು ಗಣ್ಣು ಮಾಡಿ ನೋಡ್ಕೊತೀನಿ, ಎದೆ ಉಬ್ಬಿಸಿ ಮಾತಾಡ್ತೀನಿ, ಚೈನಾ ಮತ್ತು ಪಾಕಿಸ್ತಾನ, ಅಮೆರಿಕ ಯಾರೇ ಬಂದರೂ ಕೂಡ ಎದೆ ಉಬ್ಬಿಸಿ ಮಾತಾಡ್ತೀನಿ, ಕೆಂಪು ಗಣ್ಣು ಮಾಡಿ ತೋರಿಸ್ತೀನಿ. ಇವಾಗ 3 ಜನ ನಮ್ಮ ದೇಶದ ಸೇಲರ್ಸ್ ಅಂದರೆ ನಾವಿಕರು ಬಾಂಬು ಅಟ್ಯಾಕ್ ಮಾಡ್ತಾರೆ. ಇವರು ಅಮೆರಿಕದವರು ಅದಕ್ಕೊಂದೀಟು ತುಟುಕ್ ಪಿಟುಕ್ ಕಾಣದೇ ಇರೋ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರಂಪ್ ಇದ್ದವನು ಒಂದು ಮಾತು ಹೇಳ್ಬಿಡ್ತಾನೆ, ಇಲ್ಲಪ್ಪ, ಕಂಗ್ರ್ಯಾಚುಲೇಷನ್ ಮಿಸ್ಟರ್ ನರೇಂದ್ರ ಮೋದಿ ಫಾರ್ ಸರ್ವಿಂಗ್ ಇಂಡಿಯಾಸ್ ಲಾಂಗೆಸ್ಟ್ ಲೀಡರ್, ಎಲೆಕ್ಟೆಡ್ PM ಅಂತ ಹೇಳ್ಬಿಟ್ರೆ ಥ್ಯಾಂಕ್ ಯು ಬಾಸ್ ಅಂತ, ಥ್ಯಾಂಕ್ ಯು ಅನ್ನುವಂಥ ಒಂದು ಏನಂತಾರೆ ನೀವು ಸಬ್ಮಿಸಿವ್ನೆಸ್. ಸರ್, ಇದಕ್ಕೆ ಕಾರಣ ಏನು ಸರ್? ಅದಕ್ಕೆ ಕಾರಣ ಮೊದಲಿಂದಾಗಿ ಮೋದಿಯವರು ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಎಪ್ಸ್ಟೀನ್ ಫೈಲ್ಗಳದ್ದು ಕೂಡ ಅವ್ರ ಮೇಲೆ ಆರೋಪಗಳು ಬರ್ತಾ ಇವೆ. ಹೌದು, ಅದ್ರ ಆರೋಪ ಬರ್ತಾ ಇದ್ದಾವ. ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು. ಜೊತೆಗೆ ಆರೋಪ ಮಾಡಿದ ತಕ್ಷಣ ಅದೆಲ್ಲ ಏನಪ್ಪಾ ಅಂತಂದ್ರೆ ಅದಕ್ಕೆ ಉತ್ತರನೂ ಇಲ್ಲ. ನಾನಿಲ್ಲಪ್ಪ ಅದಿಲ್ಲ ಅಂತ ಹೇಳುವಂತ ಶಕ್ತಿ ಇಲ್ಲ ಇದ್ರೂ ಕೂಡ ಇದೀನಪ್ಪ, ಕ್ಷಮೆ ಮಾಡಿಬಿಡ್ರೆ ನಾನು ಎಳೆದು ಬಿಡ್ತೀನಿ. ಇಲ್ಲ, ಅದನ್ನು ಸಾಧ್ಯತೆ ಭಾಳ ಕಡಿಮೆ. ಅಟ್ಲೀಸ್ಟ್ ಅದಕ್ಕೆ ಉತ್ತರ ಕೊಡ್ಬೇಕು. ಅವನಲ್ಲ ಹೇಳ್ಬೋದಾಗಿತ್ತು, ಹೇಳಿಲ್ಲ, ಮೌನ ಆಗಿಬಿಟ್ಟಿದ್ದಾರೆ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಸಮ್ಮತಿ ಲಕ್ಷಣ ಅಂತ. ಅಲ್ಲ ಸರ್, ಇದನ್ನೇ ಇಟ್ಕೊಂಡು ಅಮೆರಿಕದವರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ಟ್ಯಾರಿಫ್ಗಳ ಮೂಲಕ, ಅದ್ರ ಜೊತೆಗೆ ಬಿಸ್ನೆಸ್ಗಳ ಮೂಲಕ ತಗೊಂತಾ ಇದ್ದಾರೆ. ಅಲ್ಲಿಂದ ಏನು ಇಂಪುಟ್ ಆಗ್ತಾ ಇಲ್ಲ ನನಗೆ. ನಾವು 18% ಟ್ಯಾರಿಫ್ ಕೊಡ್ಬೇಕು ಅವ್ರಿಗೆ. ಅವ್ರ ವಸ್ತು ತಂದ್ರೆ ಮಾರ್ಕೊಂಡು ಟ್ಯಾರಿಫ್ ಇಲ್ಲ ಅವ್ರಿಗೆ. ಇದು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದಾರೆ ನಮ್ಮ BJPಗರು ಮತ್ತು ನಮ್ಮ ಮೋದಿಯವರು. ಎಲ್ಲಿದೆ ಸರ್ ಸಾಧನೆ? ನಮಗೇನು ಬರೋದೇ ಇಲ್ಲದಾಗ ಹೆಂಗೆ ಸಾಧನೆ ಆಗ್ತದವು? ಹೌದು. ಹೋಗ್ರಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲ POK ಅಲ್ಲೇ ನಾವು ನಾವು ಗೆದ್ದಿವಿ ಅಂತ ಎಲ್ಲ ಹೇಳ್ತಾ ಇಲ್ಲ. ನಾನು ನಿಲ್ಲಿಸಿದ್ದೀನಿ ಅಂತ ಬಂದ್ಬಿಟ್ಟು 100 ಸಲ ಹೇಳಿದರು ಆ ಯುದ್ಧ ನಿಲ್ಲಿಸೋದು ನಾನು ಅಂತೇಳಿ. ಆ ಪೂರ್ವದಲ್ಲಿ ಇವರು ಸ್ವತಃ ಹೇಳ್ಕೊಂಡಿದ್ರು ಮೋದಿಯವರು, ನೋಡಿದವರು ಏನೋ ಪಾಕ್ ಆಕ್ಯುಪೈಡ್ ಗೆದ್ದು ಬಿಟ್ಟಿವಿ, ನಮ್ಮ ಪೆನ್ಷನ್ಸ್ ತಿಳ್ಕೊಂಡ್ರು. ಬಟ್ ಪರಿಸ್ಥಿತಿ ಇವತ್ತು ಏನಾಗಿದೆ? ಇರಾನ್ ದೇಶದ ಜೊತೆಗೆ ಇರಾನ್ ದೇಶದಲ್ಲಿ
ನ್ಯೂಕ್ಲಿಯರ್ ಪವರ್ ಇಲ್ಲ ಅದು. ಅವ್ರು ಅಮೆರಿಕದವ್ರನ್ನ ಅಂಜಿಸ್ತವ್ರೆ, ಹೌದು, ಅಮೆರಿಕದವ್ರನ್ನ ಹಿಮ್ಮೆಟ್ಟಿಸ್ತವ್ರೆ. ಇವಾಗ ಇಷ್ಟೆಲ್ಲ ಆದರೂ ಕೂಡ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆಯಿತು, ಪಹಲ್ಗಾಮ್ ಅಟ್ಯಾಕ್ ಆಯಿತು, ಎಷ್ಟು ದೇಶಗಳು ನಮ್ಮ ಹಿಂದೆ ಬಂದು ನಿಂತ್ಕೊಂಡ್ರು. ಇಲ್ಲ, ನಮ್ಮನ್ನೇ ನಮ್ಮ ದೇಶಗಳು ಕಳಿಸಿದ ಎಲ್ಲ ದೇಶಗಳಿಗೆ ನಮ್ಮ ಎನ್ವೈಗಳು ಅಂದ್ರೆ ರಾಷ್ಟ್ರದಲ್ಲಿ ಕಳಿಸಿದ್ರಿ ಇವರು 50 ದೇಶಗಳಿಗೆ. ಯಾರೊಬ್ಬರು ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಂತ ಹೇಳಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ರೆಕಾರ್ಡ್ ಅದು ಇದು. ಹೌದು. ಮತ್ತು ಮರಳಿ ನಾವೇ ಅಂದ್ರೆ ಭಾರತನ ಭಯೋತ್ಪಾದಕ ದೇಶ ಅಂತ ಕರ್ಕೊಂಡ್ರು ಅವರು. ಪಾಕಿಸ್ತಾನನ ಭಯೋತ್ಪಾದಕ ದೇಶ ಅಂತ ಕರೀಲಿಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ಜಗದ ಇನ್ನುಳಿದ ದೇಶಗಳನ್ನ ಕನ್ವಿನ್ಸ್ ಮಾಡುವಲ್ಲ ಅಥವಾ ಅವ್ರು ಸಂಪರ್ಕ ಮಾಡ್ಕೋವಲ್ಲ, ಅವ್ರು ವಿಶ್ವಾಸ ಸೋತಿದ್ದೀವಿ ಅಂತ. ಹೌದು, ಇದರಲ್ಲಿ ಎರಡು ಮಾತಿಲ್ಲ. ಅಲ್ಲರಿ ನಮಗೆ ಕಡಿಮೆ ರೇಟ್ನೊಳಗೆ ಇವರು ಇವರು ರಷ್ಯಾದವರು ಆಯಿಲ್ ಕೊಡ್ತಾನೆ ಅಂತ ಇದ್ದಾರೆ, ಇರಾನ್ದವರು ಕೊಡ್ಲಿಕ್ಕೆ ತಯಾರಾಗಿಲ್ಲ. ಹೌದು. ಅಂದ್ಮೇಲೆ ಮತ್ತೆ ನಮ್ಗೆ ಒಂದು ಲೇಟ್ ಮಾಡಿ ದುಡ್ಡು ಕೊಡಲಿಲ್ಲ ಸರ್. ಇಷ್ಟೊಂದು ಭಯ ಆಯ್ತಲ್ಲ ಇವ್ರಿಗೆ. ಬೇರೆ ಅವೇನಂತೀರ ನೀವು, ಇವಾಗ ಏನು ಶಿಪ್ಗಳ ಮೇಲೆ ಅಟ್ಯಾಕ್ ಆಗೈತಲ್ಲ, ಕಾರ್ಗೋ ಶಿಪ್ಗಳ ಮೇಲೆ ಖಂಡಿಸಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಇರಾನ್ನಿಂದ ಬರ್ತಿರೋದು ಅದು ಕೂಡ ಸ್ಯಾಂಕ್ಷನ್ ವಿತೌಟ್ ಸ್ಯಾಂಕ್ಷನ್ಡ್ ಇವು ಕ್ರೂಸ್ಗಳವು. ಅವತರ ಮೇಲೆ ಬಾಂಬ್ ಹಾಕಿದ್ರೆ ಅದರಲ್ಲಿ ನಮ್ಮ ದೇಶದ 3 ಜನ ಸೇಲರ್ಸ್ಗಳು ತೀರೋಗ್ಬಿಡ್ತಾರೆ. ಆ ಅಟ್ಯಾಕ್ನಲ್ಲಿ ಹುತಾತ್ಮರಾಗ್ತಾರೆ. ಅದ್ರ ಮೇಲೆ ಒಂದು ಮಾತಾಡಕ್ಕೂ ಈ ಮನುಷ್ಯನಿಗೆ ಟೈಮ್ ಇಲ್ಲ. ಸ್ವತಃ ಯಾರು ಮಾರ್ಗನ್ ಅಂತ ಬಂದಿದ್ರಲ್ಲ ನಮ್ಮ ದೇಶಕ್ಕೆ ಈಗ. ಹೌದು, ಅವರು ಆರೋಪ ಮಾಡ್ತಾ ಇದ್ದಾರೆ, ನೀವು ಇರಾನ್ ಅಂತ ಎಣ್ಣೆ ತೆಗೆದುಕೊಳ್ತಾ ಇದ್ದೀರಿ, ಅದಕ್ಕೆ ನಾವು ಅಟ್ಯಾಕ್ ಮಾಡಿದ್ರೆ ತಮ್ಮ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಹೌದು, ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಅಲ್ರಿ. ನಾವು ಸಾರ್ವಭೌಮ ದೇಶ ಇದ್ದಾಗ ನಮ್ಮ ಮೇಲೆ ಅವ್ರ ಮಾತು ಹೇಳೋದಕ್ಕೆ ಇವ್ರು ಯಾರ್ರಿ? ಅವ್ರ ಮಾತುಗಳನ್ನ ಹೇರೋದಕ್ಕೆ, ಅವ್ರ ವಿಚಾರನ ಹೇರೋದಕ್ಕೆ ಇವ್ರು ಯಾರು? ಹೌದು. ಯಾಕಂದ್ರೆ ನಾವು ಬೇಕಾದ್ರೆ ನಮ್ಗೆ ಸರಿ ಅನಿಸಿದ್ರೆ ತೊಗೊಳ್ತೀವಪ್ಪ. ನಮ್ಮ ದೇಶದ ನಮ್ಮ ಜನರ ಹಿತ ಮುಖ್ಯ ಇಲ್ಲ. ಈಗ ನಾವು ವೆನೆಜುಲಾದಂತ ತರಿಸ್ಕೊಳ್ತಾ ಇದ್ದೀವಿ, ನೀ ಅದಕ್ಕೆ ಒಪ್ಕೊಳ್ತಾ ಇದ್ದಾರೆ. ವೆನೆಜುಲಾಗೆ ಇವ್ರು ಇನ್ವೈಟು ಮಾಡಿಲ್ಲ, ಅವ್ರಾಗ ಕಳಿಸಿದ, ಅಮೇರಿಕಾದಾಗ ಕಳಿಸಿದ ನಮ್ಗೆ. ಅಂದಾಗ ಇವೆಲ್ಲಾನು ಗಮನಿಸಿದಾಗ ಅಮೆರಿಕ ಒಂದು ಇಷ್ಟು ಸರೆಂಡರ್ ಆಗುವಂಥದ್ದು ಏನೈತಿ ಅದಕ್ಕೆ ಒಂದೇ ಉದಾಹರಣೆ ಕೊಡ್ಬೋದು. ಅಲ್ಲ ಸರ್, ಇವ್ರದೊಂದು ಏನಂತೀರ ನೀವು, ಯಾರಾದರೂ ಒಬ್ಬ ಮನುಷ್ಯನ ಇಲ್ಲಿವರೆಗೂ ಬ್ಲ್ಯಾಕ್ ಮೇಲ್ ಮಾಡಕ್ ಸಾಧ್ಯನಾ? ಅಂದ್ರೆ ಇಲ್ಲಿ ಏನು ಐತೆ, ಒಂದು ದೇಶದ ಪ್ರಧಾನಿ ರೀ ಅವರು. ಒಂದು ಸಣ್ಣ ಇರಾನ್ ದೇಶ ಅದು ಇವತ್ತು ಅಮೆರಿಕನ್ ಹಂಚ್ಕೊಳ್ಳಿಕ್ಕೆ ಹತ್ತದ. ಇವ್ರಿಗೆ ಏನ್ರಿ? ಜಾರ್ಜ್ ಸೋರ್ಸ್ ಅನ್ನೋರು ಒಬ್ರು, ಇವ್ರು ಅಂತೀರ ಸರ್, ಏನಂತೀರ ನೀವು, ಒಬ್ಬ ಸೋಷಿಯಲ್ ಥಿಂಕರು, ಅವ್ರ ಬಗ್ಗೆ ಆರೋಪ ಮಾಡ್ತಾರೆ ಇವರು. ಅಲ್ಲ, ಒಂದು ಮಾತನ್ನ ಹೇಳ್ತಾರೆ, ಇಂಡಿಯಾ ಈಸ್ ಆನ್ ಇಂಟ್ರೆಸ್ಟಿಂಗ್ ಕೇಸ್. ಇಟ್ಸ್ ಅ ಡೆಮೋಕ್ರಸಿ ಬಟ್ ಇಟ್ಸ್ ಲೀಡರ್ ನರೇಂದ್ರ ಮೋದಿ ಈಸ್ ನೋ ಡೆಮೋಕ್ರೇಟ್ ಅಂತ ಹೇಳ್ತಾರೆ. ಇಲ್ಲ, ಅವ್ರನ್ನ ಟೀಕಾ ಮಾಡ್ತಾರೆ ಇವರು. ಯಾಕಪ್ಪ ಅಂದ್ರೆ ಇವ್ರು ಇದ್ದಂಥವ್ರು ಒಂದು ರೀತಿ ನಗರ ನಕ್ಸಲ್ ಇದ್ದಂಗಪ್ಪ ಅನ್ನುವಂಥ ಮಾತು ಇವ್ರದ್ದು. ಅಥವಾ ಇವ್ರ ಬಗ್ಗೆ ಅಲ್ಲ ಸರ್, ನಗರ ನಕ್ಸಲ್ರು ಅಂತ ಇವ್ರು ಮಾತಾಡ್ತವ್ರೆ. ಓಕೆ, ನಗರ ನಕ್ಸಲ್ರು ನೀವು ಅವ್ರು ಹೇಳುವಂತಹ ಮಾತು ಅಂದ್ರೆ, ನೀವು ಕೇಸರಿ ಹಾಕೊಂಡು ಭಯೋತ್ಪಾದನೆ ಮಾಡೋರು ಕೇಸರಿ ಭಯೋತ್ಪಾದಕರಂತ ನೀವು ಅನ್ಸ್ಕೊಂತೀರಾ? ಇಲ್ಲ, ಅವ್ರಾಗ ಅನ್ಸ್ಕೊಳ್ತಾರೆ. ಅವ್ರು ಸರ್ ದೇಶಭಕ್ತರು ಅಂತ ಹೇಳ್ಕೊಂತಾರೆ ಅವರು. ಅಲ್ಲ ಸರ್, ದೇಶಭಕ್ತಿಗೂ ಮತ್ತೆ ಏನಂತೀರ ನೀವು, ಧರ್ಮಾಂಧಕ್ಕೂ ಇರೋದಂತಹ ಒಂದೇ ಒಂದು ಎಳೆ. ಆ ಎಳೆ ಉಲ್ಲಂಘನೆ ಆಗ್ಬಿಟ್ರೆ ಮುಗ್ದೋಗ್ಬಿಡುತ್ತದು. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಮೋದಿ ಸರ್ಕಾರ ಒಂದು ಪುಕ್ಕ ಸರ್ಕಾರ, ಒಂದು ಏನಂತೀರ ಭಯ ಪಡ್ತಾ ಇದೆ. ಅಲ್ಲ, ಡೆವಲಪ್ಮೆಂಟ್ ನೋಡಿದಾಗ ಅಮೆರಿಕಾದ ಮುಂದೆ ಇನ್ ಫ್ರಂಟ್ ಆಫ್ ದ ಅಮೆರಿಕಾ ವೀಕ್ ಆಗಿಬಿಟ್ಟದೆ. ಇವತ್ತು ನಮ್ಮ ಧ್ವನಿನೇ ಇಲ್ಲಲ್ಲೇ. ಅದೇ ನಾವು ಪುಕ್ಕ ಸರ್ಕಾರ ಅಂತ ಮತ್ತೆ ಬೇರೆ ಶಬ್ದ ಯಾವ್ದದ? ಶಬ್ದ ಯಾವ್ದು ಹುಡುಕಿ ಹೇಳ್ತಿಲ್ಲ ಅದಕ್ಕೆ. ಯಾಕಂದ್ರೆ ಮೌನಿ ಬಾಬಾ ಅಂತ ಕರಿತಿದ್ರು, ನಾವು ಇವ್ರು ಮೌನಿ ಬಾಬಾ ಅಂತ ಕರಿಬೇಕ? ಇಲ್ಲಿ ಯಾಕೆ ಕರಿಬೇಕಲ್ಲ, ಕರಿಬೇಕು, ಮತ್ತೆ ಬೇರೆ ಆದಿಲ್ಲ. ಯಾಕಪ್ಪ ಅಷ್ಟು ಅನಿಸ್ತಾ ಇದ್ದೀರ ಅಮೆರಿಕಾಗ? ಆರ್ಥಿಕ ಪರಿಸ್ಥಿತಿ ವೀಕ್ ಐತೆ ಅಂತ ಇಟ್ಕೊಳ್ರಿ, ನಾವು ಬಡತನ ಐತೆ ಅದಕ್ಕೆ ಅನಿಸ್ತಾ ಇದ್ದೀರ. ಅದಕ್ಕೆ ನೀವು ಕಾರಣಕರ್ತರು, ಇಂಥವ್ರು ಕಾಂಗ್ರೆಸ್ ಇವರು ಕಾರಣಕರ್ತರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇಂಡಸ್ಟ್ರಿ ಬೆಳೆಸಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಸರ್. ಹಿಂದಿನ ಎಲ್ಲ ಪ್ರಧಾನಿಗಳು 55 ಲಕ್ಷ ಕೋಟಿ ರೂಪಾಯಿ ಸಾಲಗಳನ್ನು ಮಾತ್ರ ಮಾಡಿದ್ರು. 2014 ಮನಮೋಹನ್ ಸಿಂಗ್ ಬಿಟ್ಟು ಹೋಗುವ ಮುಂದೆ ಸರ್, ಹಿಂದೆ ಇರ್ತಕ್ಕಂತಹ ಪ್ರತಿಯೊಬ್ಬ ಪ್ರಧಾನಿ 16-17 ಜನ ಪ್ರಧಾನಿಗಳಿದ್ರು, ಅವರೆಲ್ಲ ಸೇರ್ಕೊಂಡ್ಬಿಟ್ಟು 55 ಲಕ್ಷ ಕೋಟಿ ರೂಪಾಯಿ ಮಾತ್ರ ಇದನ್ನ ಮಾಡವ್ರೆ. ಇವರಷ್ಟೇ 2.5 ಲಕ್ಷ ಕೋಟಿಗಳಷ್ಟು ಸಾಲವನ್ನು ಮಾಡಿ ಜನರ ಮೇಲೆ ಇಟ್ಟವ್ರೆ. ಅಂದ್ರೆ ಇಷ್ಟೆಲ್ಲ ಸಾಲ ಮಾಡೋರೆ ದುಡ್ಡೆಲ್ಲೋಯ್ತು? ನಮ್ಮಲ್ಲಿ ಇಂಡಸ್ಟ್ರಿ ಬೆಳಿಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಸಹಿತ ನಾವು ಉದ್ಯೋಗ ಸೃಷ್ಟಿ ಎಲ್ಲ ಯಾವುದೂ ಇಲ್ಲ. ರೈತರಿಗೆ ಮಾರ್ಕೆಟ್ ಇಲ್ಲ,
ಮತ್ತು ಉದ್ಯೋಗ MSME ಅಂತ ದಿವಾಳಿಯದ್ದು ಹೋಯ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದಿವಾಳಿಯದ್ದು ಹೋದು, ಈಗ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ದಿವಾಳಿಯದ್ದು ಹೋಗ್ಬಿಟ್ಟದ. ಸರ್ ಇವಾಗ ಏನದು ಗಲ್ಫ್ ಕಂಟ್ರೀಸ್ಗಳಲ್ಲಿ ಇವಾಗ ಯುದ್ಧ ನಡೀತಾ ಐತಲ್ಲ ಸೆಂಟ್ರಲ್ ಏಷ್ಯಾದಲ್ಲಿ, ಇದೇ ಟೈಮಲ್ಲಿ ಸೌತ್ ಕೊರಿಯಾ, ಜಪಾನು, ಇವ್ರಿಗೆ ಹೆಂಗೆ ಸರ್ ನಿವೇಶಗಳು ಸಿಗ್ತಾ ಇವೆ, ಇವ್ರಿಗೆ ಹೆಂಗೆ ಸರ್ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇವೆ? ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಹೊರಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಉದ್ಯೋಗ ಇಲ್ಲಲ್ರಿ, ಮಾರ್ಕೆಟ್ ಸಾಯ್ತಾ ಇದೆ. ಮೇಲೆ ಅದ್ರ ಮೇಲೆ ಭ್ರಷ್ಟಾಚಾರ ಒಂದು. ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಮಾಡಿರುವಂಥ ಪ್ರತಿಯೊಂದು ಏನಂತೀರ ನೀವು, ರೋಡ್ಗಳು ಕಿತ್ ಹೊಂಟವೆ, ಫೂಲ್ಗಳು ಜರ್ಜರಿತವಾಗಿ ಬೀಳ್ತಾ ಇವೆ. ಹೌದು. ಸೊ ಸರ್ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಡಂಬನಾತ್ಮಕ ಒಂದು ಮಾತು ಹೇಳ್ತೀನಿ ಸರ್. ಏನಾದರೂ ಒಂದು ಫಿಲ್ಮ್ ನೋಡೋಕೆ ನಾವು ಹೋದರೆ PVRಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ಹೋದರೆ 700 ರೂಪಾಯಿ ಟಿಕೆಟು, 800 ರೂಪಾಯಿ ಟಿಕೆಟು, ಅದರಲ್ಲಿ 200-300 ರೂಪಾಯಿ ನಾವು ಟ್ಯಾಕ್ಸೇ ಕಟ್ತೀವಿ. ಹೌದು. ಅದ್ರ ಜೊತೆಗೆ ಏನಪ್ಪ ಒಳಗಡೆ ಪಾಪ್ಕಾರ್ನ್ ತಗೋತೀರಾ, ಚಿಪ್ಸ್ ತಗೊಂತೀರಾ, ಏನಾದರೂ ತಗೊಳ್ಳಿ, ಬ್ರಿವರೇಜಸ್ಗಳನ್ನು ಏನಾದರೂ ತಗೊಳ್ಳಿ ನೀವು, ಅದ್ರ ಮೇಲೆ ನಾವು ಏನಿಲ್ಲಪ್ಪ ಅಂತಂತಂದ್ರೂ 40% ಟ್ಯಾಕ್ಸ್ ಕಟ್ತೀವಿ. ಅದೆಲ್ಲ ಹಾಳಾಗೋಯ್ತು. ಏನು ಸರ್, ಅದೆಲ್ಲ ಹಾಳಾಗೋಯ್ತು. ಇವಾಗ ನಾವು ಏನಿಲ್ಲಪ್ಪ ಅಂದರೂ ಕೂಡ ಮನೆಯಿಂದ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸ್ಕೂಟಿ ಇಲ್ಲಾಂದ್ರೆ ಎದ್ರ ಮೇಲೆ ಹೋಗ್ತೀವಿ, 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ 40 ರೂಪಾಯಿ ಕೇವಲ ನಾವು ಟ್ಯಾಕ್ಸ್ ತುಂಬ್ತೀವಿ. ಆ ಬೈಕನ್ನು ತಗೊಳ್ಳೋದಕ್ಕೆ ಕೂಡ ನಾವು ಟ್ಯಾಕ್ಸ್ ತುಂಬೇನೆ ತರ್ತೀವಿ, ರೋಡ್ ಟ್ಯಾಕ್ಸ್ ತುಂಬ್ತೀವಿ. ಇಷ್ಟೆಲ್ಲ ತುಂಬ್ಕೊಂಡು ವಾಪಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಇದ್ರದ್ದೆಲ್ಲ ಏನು ಕೊಡ್ತಾವ್ರಿ ಇವರು? ಇದರದೆಲ್ಲ ನಿಮ್ಮ ಬಜೆಟ್ದಲ್ಲಿ 50 ಲಕ್ಷ ಕೋಟಿ ರೂಪಾಯಿ ನೀವು ಬರೀ ಟ್ಯಾಕ್ಸ್ ಕೊಡ್ತೀವಿ ನಾವೆಲ್ಲ. ಅದರ ಬದಲಾಗಿ ನಮಗೇನು ಕೊಡ್ತಾರೆ? ಏನು ಇಲ್ಲ. ಆಮೇಲೆ ಆಯ್ತಪ್ಪ, ಅಲ್ಲ ಸರ್, ಕಡೆಗೆ ಹೋಗ್ಬಿಟ್ಟು ಲಾಸ್ಟಕ್ಕೆ ಒಂದೇನಂತಾರೆ ಮನಸ್ಸು ತೃಪ್ತಿ ಆಗೋದ್ರು ಮಾಡ್ತಾರ. ಆಯ್ತಪ್ಪ ಇಷ್ಟೆಲ್ಲ ಕೊಟ್ಟರು ಕೂಡ ಅದಂತಾರ. ಹಿಂದೆ ಒಬ್ರು ಮಾತಂತಿದ್ರು, ಇಲ್ಲ ನಾವು ಹುಲಿ ಸಾಕಿದ್ದೀವಿ, ಮತ್ತು ಹುಲಿಗೆ ಬೇಕಾದಂಥ ಆಹಾರ ಕೊಡ್ಬೇಕಂತಂದ್ರೆ ಅದ್ರ ಬಜೆಟ್ಗೆ ತಕ್ಕಾಗ ಹೋಗ್ತೀವಿ ನಾವು. ಇವತ್ತು 1000 ರೂಪಾಯಿ ಎಣ್ಣೆ ಆದರೂ ಕೂಡ ನಾವು ಹಾಕಿಸ್ತೀವಿ, ಪೆಟ್ರೋಲ್ ರೇಟ್ 1000 ರೂಪಾಯಿ ಆದರೂ ಕೂಡ ಹಾಕಿಸ್ತೀವಿ ಅಂತ ಹೇಳಿದ ಇದೇ ಜನ. ಹೌದು. ಇವತ್ತು ನರಳ್ತಾ ಇದ್ದಾರೆ, ಬದುಕು ಕಷ್ಟ ಆಗ್ತಾ ಇದೆ. ಏನೋ ಜನ ಒಂದು ಸ್ವಲ್ಪ ಮೆಂಟಲಿ ಆಗಲಿ ಮಾನಸಿಕವಾಗಲಿ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅವರು ಕೊಡ್ಬೇಕಲ್ವಾ. ಇವಾಗ 3 ಜನರದ್ದು ಹತ್ಯೆ ಆಯಿತು. ಹತ್ಯೆ ಮಾಡಿದವನು ಯಾವನೋ ಟ್ರಂಪ್. ಈ ದೇಶದ ಅದು ಯಾಕೆ ಆಯ್ತಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಎಣ್ಣೆ ತಿನ್ನೋದಕ್ಕಾಗಿ ಆಯ್ತು ಅವ್ರು ಮಾಡಿದ್ರು ಓಪನ್ ಆಗಿ ಹೇಳ್ತಿದ್ದಾನ ಮನುಷ್ಯ. ಅಲ್ಲ ಸರ್, ಇವರು ಕಡೆಗೆ ಹೋಗ್ಬಿಟ್ಟು ಆಯ್ತಪ್ಪ ನಾವು ಇದನ್ನು ಖಂಡಿಸ್ತೀವಿ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ 2011-12ರಲ್ಲಿ ಒಬ್ಬರು ನಮ್ಮ ಇಂಡಿಯನ್ ಡೆಲಿಗೇಟನ್ನು ಅಮೆರಿಕದವರು ಇದನ್ನು ಮಾಡ್ಕೊಂಡಿದ್ರು, ಕ್ಯಾಪಿಟಿವ್ ಆಗಿ ಇಟ್ಕೊಂಡಿದ್ರು. ಅವ್ರೇನೋ ಒತ್ತೆ ಅಲ್ಲ ಕ್ಯಾಪಿಟಿವ್ ಆಗಿ ಇಟ್ಕೊಂಡ್ಬಿಟ್ರು, ಒತ್ತೆ ಆಳಲ್ಲ ಸರ್, ಕ್ಯಾಪಿಟಿವ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು. ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಅವರಲ್ಲಿ ಒಂದು ಇವ್ರಿಗೆ ಕೆಲಸ ಮಾಡೋರಿಗೆ ಸರಿಯಾಗಿ ಸ್ಯಾಲ್ರಿ ಕೊಟ್ಟಿಲ್ಲ ಅಂತೇಳಿ. ಅದು ಇಂಡಿಯನ್ ಡೆಲಿಗೇಟ್, ಶಿ ಯೂಸ್ ಟು ವರ್ಕ್ ಇನ್ ಎಂಬೆಸಿ. ಅವಳನ್ನು ಇಲ್ಲ ನೀವು ಸುಳ್ಳಾಗಿ ಹೇಳಿದ್ದೀರಾ, ಅವರನ್ನು ಒಂದೇನಂತಾರೆ ನೀವು ಬಟ್ಟೆ ಬಿಚ್ಚಿಸಿ ಅವರೆಲ್ಲ ಚೆಕ್ ಮಾಡಿಸಿ ಅವರನ್ನು ಇದಕ್ಕೆ ತೊಗೊಂಡ್ಬಿಟ್ಟಿರ್ತಾರೆ, ಡಿಟೆನ್ಷನ್ಗೆ ತೊಗೊಂಡ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಇದೇ ಏನಂತೀರ ನೀವು ಮನಮೋಹನ್ ಸಿಂಗ್ ಅವರು, ಅವಾಗಿನ ಹೋಮ್ ಮಿನಿಸ್ಟರು, ಅವಾಗಿನ ಡಿಫೆನ್ಸ್ ಮಿನಿಸ್ಟ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ದೆಹಲಿಯಲ್ಲಿ ಇರ್ತಕ್ಕಂತಹ ಅಮೇರಿಕನ್ ಎಂಬೆಸಿಯಿಂದ ನಮ್ಮ ದೇಶದ ಸೆಕ್ಯೂರಿಟಿನ ತೆಗೆದುಬಿಟ್ಟಿದ್ರು. ಆಮೇಲೆ ಅಲ್ಲಿ ಎಷ್ಟು ಜನ ಇವ್ರು ಇದ್ರಲ್ಲ, ಏನಂತೀರ ನೀವು ಕೆಲಸಗಾರರಿದ್ರಲ್ಲ, ಅವ್ರದ್ದೆಲ್ಲ ಕ್ಲಿಯರ್ ಕಟ್ಟಾಗಿ ಸ್ಕ್ರೂಟಿನಿ ನಡೀತಾ ಹೋಯ್ತು. ಅಮೇರಿಕನ್ ಎಂಬೆಸಿಯನ್ನು ಇಲ್ಲಿ ದೇಶದಿಂದ ಉಚ್ಚಾಟನೆ ಮಾಡ್ಬೇಕಂತ ಕೂಡ ಅವ್ರು ಥಿಂಕ್ ಮಾಡಿದ್ರು. ಅವಾಗ ಅಮೇರಿಕನ್ ಎಂಬೆಸಿಯಿಂದ ಒಬ್ಬ ಮನುಷ್ಯ ಬರ್ತಾನೆ, ಪ್ರಧಾನಿ ನಮ್ಮ ಇವ್ರನ್ನ ಭೇಟಿ ಆಗೋಕ್ಕೆ, ಮನಮೋಹನ್ ಸಿಂಗನ್ನ, ಅವ್ರು ಭೇಟಿ ಆಗಲ್ಲ. ಆಮೇಲೆ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿ ಬರ್ತಾರೆ, ಅವ್ರು ಕೂಡ ಭೇಟಿ ಆಗಲ್ಲ. ಡಿಫೆನ್ಸ್ ಮಿನಿಸ್ಟರನ್ನ ಭೇಟಿಯಾಗಿ ಬರ್ತಾರೆ, ಭೇಟಿ ಆಗಲ್ಲ. ದಿಸ್ ಈಸ್ ವಾಟ್ ದ ರಿಯಲ್ ಆನ್ಸರ್. ಇದನ್ನು ಮಾಡಿ ಒಂದೇ ದಿವಸಕ್ಕೆ ಮಾರನೇ ದಿವಸಕ್ಕೆ ಅನ್ಕೊಂಡಿದ್ರೆ ಅವ್ರನ್ನ ರಿಲೀಸ್ ಮಾಡಿದ್ರು, ನಮ್ಮ ಡೆಲಿಗೇಟನ್ನು. ಸೊ ಇಂಥದ್ದು ಮಾಡೋಕ್ಕಾಗಲ್ವ ಸರ್ ಇವ್ರಿಗೆ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯದ. ಆದರೆ ಇವ್ರದ್ದು ಏನೋ ಒಂದಿಷ್ಟು ಅಂತಾರಲ್ಲ, ಇವ್ರಿಗೇನು ಚುಂಗ ಸಿಕ್ಕೊಂಡದಲ್ಲ. ಮತ್ತು ನಮ್ಮ ಆರ್ಥಿಕವಾಗಿ ಇನ್ನುಳಿದ ದೇಶಗಳ ಜೊತೆಗೂ ನಮ್ಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿಲ್ಲ ಇವತ್ತು. ಹೌದು. ಅದಕ್ಕಾಗಿ ಇವತ್ತು ರಷ್ಯಾ ಜೊತೆ ಕೆಡಿಸ್ಕೊಂಡಿದ್ದೀವಿ, ಇರಾನ್ ಜೊತೆ ಕೆಡಿಸ್ಕೊಂಡಿದ್ದೀವಿ. ಅದು ನಮ್ಮ ಸುತ್ತಮುತ್ತ ಎಲ್ಲ ರಾಷ್ಟ್ರಗಳ ಜೊತೆ ಸಂಬಂಧ ಸರಿ ಇಲ್ಲ. ಅನಿವಾರ್ಯವಾಗಿ ನಾವು ಡಿಪೆಂಡ್ ಆಗಿರೋದ್ರ ಮೋದಿ ಸರ್ಕಾರ ನಮ್ಮ ಟ್ರಂಪ್ ಸರ್ಕಾರ ಮೇಲೆ ಡಿಪೆಂಡ್ ಆಗ್ಯದ. ಹೀಗಾಗಿ ಎಲ್ಲದಕ್ಕೂ ಅದ್ರ ಜೊತೆ ವೈಯಕ್ತಿಕ ಏನೋ ಕಾರಣಗಳು ಇರ್ಬೋದು. ಅಲ್ಲ ಸರ್, ಇವಾಗ ವಿಪಕ್ಷದವ್ರು ಒಂದೇ ಮಾತು ಹೇಳ್ತಾರೆ,
ಎಪ್ಸ್ಟೀನ್ ಫೈಲ್ ಇದ್ದಿದ್ದು ಅಮೆರಿಕಾದವ್ರ ಹತ್ರ ಐತೆ, ರಷ್ಯಾದವ್ರ ಹತ್ರ ಇಲ್ಲ, ಅದಕ್ಕೇನೆ ಅಲ್ಲಿ ಹೋಗಿ ಇದನ್ನ ಮಾಡ್ತವ್ರೆ, ಸಲಾಂ ಮಾಡ್ತವ್ರೆ ಅಂತ ಹೇಳ್ತಾರೆ. ಹೋಗ್ಲಿ ಸರ್, ದೇಶದಲ್ಲಿ ದರಿದ್ರತೆ ಹೇಳಲು ಕಾರಣ PM ನರೇಂದ್ರ ಮೋದಿ. ನೋಡ್ರಿ, ದರಿದ್ರತೆ ಅನ್ನೋಕ್ಕಿಂತ ಬಡತನಕ್ಕೆ ಕಾರಣ ಅದೇ ಸರ್, ಅದೇ ದರಿದ್ರತೆ ಅನ್ನೋದು. ದರಿದ್ರತೆ ಆಯಿತು, ಬಡತನ ಆಯಿತು, ಎಲ್ಲ ಕಾರಣೀಕರ್ತರು ಇವತ್ತಂತೆ ಮೋದಿಯವ್ರ ಹತ್ರ ಹೇಳ್ತಾ ಇದ್ದೀವಿ. ಅಷ್ಟಲ್ಲ, ಹಿಂದಿನ ದಿನದ ಬಡತನ ಮಾಡಿ ಬಂದಿದ್ದದ. ಸುಮ್ಮನೆ ಈಗ ಒಂದು ನಮ್ಮಲ್ಲಿ ಗಾದಿ ಮಾತದೆ, ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ. ಈಗ ಇವರು ಅಂತ ಮಾಡಿದ ಕೆಲಸ 2014ರಾಗ. ಹೌದು, ಹಳೆದಾಗ ಒಂದಿಷ್ಟು ಮಿಸ್ಟೇಕ್ ಆದಾಗ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ 3G 4G 5G ಅಂತ 2G ಸ್ಕ್ಯಾಮ್ ಇವರು ಅದನ್ನ ಮಾಡಿದ್ರು. ಈಗ ಅದ ಅಂತ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲೇ ಅದು ನಂತರ ಸುಳ್ಳಾಯ್ತು, ಇದುವರೆಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ನಮ್ಮ ಕೈ ಸರ್ಕಾರ ಬಂದರು, ಇವತ್ತು 12 ವರ್ಷ ಸರ್ಕಾರ ಬಂದರು, ಯಾವುದು 2G 5G ಏನಾಯ್ತು, ಮತ್ತು ವಾಡ್ರ ಯಾಕೆ ಬಂಧನ ಮಾಡೋಕ್ಕಾಗಲಿಲ್ಲ. ಹೌದು, ಅನ್ನೋದಕ್ಕೆ ಉತ್ತರ ಅವ್ರು ಕೊಡ್ಬೇಕಾಗಿದೆ. ಅದು ಬಟ್ ಇವ್ರು ಮಾಡಿದಕ್ಕೆ ಇವತ್ತು ಡಾಕ್ಯುಮೆಂಟ್ಸ್ ಅದಾವ. ಭಗವಂತ್ ಮಾನ್ ಅವರು ಇದ್ರ ಪಂಜಾಬ್ CM, ಆಮ್ ಆದ್ಮಿ ಪಾರ್ಟಿ ಅದು CM ಆದಂತಹ ಭಗವಂತ್ ಮಾನ್ ಅವರು ಒಂದು ಮಾತು ಹೇಳ್ತಾರೆ, ವಿಶ್ವಗುರು ಬನ್ನೇ ಚಲತೆ ಲೇಕಿನ್ ವಿಶ್ವ ಚೇಲಾ ಬನ್ ಗಯೇ ಅಂತ. ಅದು ಹಂಗಾಗಿದೆ. ಇವತ್ತು ನೋಡಿದ್ರೆ ನಾವು ಅನ್ನಬಾರ್ದು ಶಬ್ದ. ಪಾಪ ಮಾನ್ ದೊಡ್ಡ ವ್ಯಕ್ತಿ ಅದಾರ, ಹೇಳಿ ಅವ್ರಿಗೆ ಅದರ ಇದಕ್ಕೆ ಚೇಲಾಗಿರ್ಲಿ ಅಂತಾರೆ, ಗುಲಾಮ್ಗಿರ್ಲಿ ಅಂತ ಹೇಳ್ತಾರೆ. ಯಾಕೆ ಮೌನಪ್ಪ, ಏನು ಅವಶ್ಯಕತೆ? ಯಾಕಂದ್ರೆ ಸ್ವಾಭಿಮಾನಿ ಭಾರತಕ್ಕೆ ಸ್ವಾಭಿಮಾನದಿಂದ ಉತ್ತರ ಕೊಡ್ಬೇಕಾದಂತ ನಮ್ಮ ಮೋದಿಯವರು ಈಗ ಯಾಕೆ ಮಾಡ್ತಾ ಇದ್ದಾರೆ? ನಮಗೂ ನೋವು ಅನಿಸ್ತದೆ. ನಾವು ಚೇಲ ಅಂತ ಕರೀದಿಲ್ಲ, ಅವ್ರು ಕರೆದ್ರೆ ಇವಾಗ ಹುಲಿ ಹೋಗಿ ಇಲಿ ಆಗೈತೆ. ಅಂದ್ರೆ ಹಿಂದೆ ಆಗ 56 ಇಂಚಿತ್ತು, ಸ್ವಲ್ಪ ಕಡಿಮೆ ಆಗಿರ್ಬೋದು. ಅಲ್ಲಲ್ಲ ಸರ್, ಇನ್ನೊಂದು ಏನು ಹೇಳ್ತಿದ್ದೀನಿ, ನಮ್ಮ ದೇಶದ ಪ್ರಜೆ ಹುಲಿ ಸಾಕಿದೀವಿ ರೀ, ಸಿಂಹ ಸಾಕಿದೀವಿ, ಸಿಂಹದ ಖರ್ಚಿರುತ್ತೆ. ಇವತ್ತು 1,000 ರೂಪಾಯಿ ಪೆಟ್ರೋಲ್ ದರ ಆದರೂ ಕೂಡ ನಾವು ತಗೊಂತೀವಿ, ಆದರೂ ಕೂಡ ನಾವು ಮೋದಿ ಸಾಹೇಬ್ರನ್ನ ಬಿಡೋದಿಲ್ಲ ಅನ್ನೋರೇ ಇವಾಗ ಮೋದಿ ಸಾಹೇಬ್ರು ಓಟ್ ಹಾಕಿದ್ದು ನನ್ನ ತಪ್ಪಾಯ್ತಪ್ಪ ಅಂತ ಹೇಳ್ತವ್ರೆ. ಹಣೆ ಬಡ್ಕೊಂಡು ಸರ್, ಯಾಕಂದ್ರೆ ಬದುಕ ಅಂದಷ್ಟು ಸುಲಭ ಯಾವುದಾದ್ರು ನಾವು ಭಾಳಷ್ಟು ಮಾತಾಡ್ತಿರ್ತೀವಿ. ಲಾಸ್ಟ್ ಪ್ರಶ್ನೆ, ದೇಶವನ್ನ 40 ವರ್ಷ ಹಿಂದೆ ಒಯ್ದು ಬಿಟ್ರ ಮೋದಿ ಅವರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಿಂದೆ ಹೋಗ್ಯದ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹಾಳಾಗಿ ಹೋಗ್ಯದ. ಅಲ್ಲಲ್ಲ ಸರ್, ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಶಿಕ್ಷಣದ ಮೇಲೆ ನೋ. ಇವಾಗ ನೋಡಿ, ನೀಟ್ ಪೇಪರ್ಗಳು ಲೀಕ್ ಆಗ್ತಿವೆ. ಆಮೇಲೆ ಮೊನ್ನೆ ಇವ್ರು ಯಾರು ರಾಹುಲ್ ಗಾಂಧಿ ಅವರು ಓಪನ್ ಆಗಿ ಹೇಳಿದ್ರು, ಇಲ್ಲ EVM ಸ್ಕ್ರೂಟಿನಿ ಆಗ್ಬೇಕು, EVM ಮಷಿನ್ಗಳ ತಪಾಸಣೆ ಆಗ್ಬೇಕು ಅಂತ ಹೇಳಿದ್ರಾಗ ಬೆಂಕಿ ಹತ್ಕೊಂಡ್ಬಿಟ್ರು. ತಗೊಳಪ್ಪ, ಏನು ಸ್ಕ್ರೂಟಿನಿ ಮಾಡ್ಕತ್ಯ ಮಾಡ್ಕ ಅಂತ. ನಾ ರಹೇಗಿ ಬೀನ್ ನಾ ಬಜೆಗಿ ಬಾಸುರಿ ಅನ್ನುವಂತಹ ಒಂದು ಹಿಂದಿ ಮೊಹಾರ ಏನಂತಾರೆ ಗಾದೆ ಮಾತನ್ನ ಕರೆಕ್ಟಾಗಿ ಮಾಡಿಬಿಟ್ರು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ದೇಶದ ಕತೆ. ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ನಡೆಗಳಾಗ್ತಾ ಇವೆ, ಯಾವ ರೀತಿ ಚಲನಗಳಾಗ್ತಾ ಇವೆ, ಪ್ರತಿಯೊಂದು ಕೂಡ ಎಳೆಯಾಗಿ ನಿಮ್ಮ ಮುಂದೆ ವಿಸ್ತಾರವಾಗಿ ಬಿಚ್ಚಿಟ್ವಿ. ಇದಾಗಿತ್ತು ಇವತ್ತಿನ ಸುದ್ದಿನ. ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.